ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಯಾಕೆ ಗಾಬರಿ ಆಗಿದ್ದೀರಾ? ಏನಾಯ್ತು? ಕಂದ ಪುಟ, ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನೆನೆ ನಿಮ್ಮಪ್ಪ ಜಮೀನ್ ಹತ್ರ ಹೋದಾಗ ಯಾರೋ ಬಿಲ್ಡರ್ ಹುಡ್ಕೊಂಡ್ ಬಂದಿದ್ನಂತೆ. ನಿಮ್ಮ ಜಮೀನೆಲ್ಲ ನಮಗೆ ಮಾರಾಟ ಮಾಡಬೇಕು, ಇಲ್ಲಾದ್ರೆ ನಿಮ್ಮ ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತೀವಿ, ಅದು ಇದು ಅಂತ ಹೆದರಿಸ್ಬಿಟ್ಟಿದ್ದಾರೆ. ಯಾರು ಅವರು? ಯಾರೋ ಗೊತ್ತಿಲ್ಲ ಕಂದ, ಯಾರೋ ದೊಡ್ಡ ಬಿಲ್ಡರು ಅಂತ ಹೇಳ್ತಾ ಇದ್ರು ಅಪ್ಪ. ಇವತ್ತು ಬೆಳಿಗ್ಗೆನೂ ಫೋನ್ ಮಾಡಿದ್ದ, ಬೆದರಿಕೆ ಹಾಕಿದ್ದಾನೆ. ಒಳ್ಳೆ ಬೆಂಬಿಡದ ಭೂತದ ಥರ ನಮ್ಮ ಹಿಂದೆ ಬಿದ್ದಿದ್ದಾನೆ. ನಮಗೆ ಜಮೀನು ಕೊಡೋಕೆ ಇಷ್ಟ ಇಲ್ಲ ಅಂದ್ರೂ ಕೇಳ್ತಾ ಇಲ್ಲ. ಅಪ್ಪನ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಅಯ್ಯೋ, ಅಪ್ಪ ಮನೇಲಿ ಇಲ್ಲ ಭೂಮಿ, ಆ ಬಿಲ್ಡರ್ ಹತ್ರ ಮಾತಾಡಕ್ಕೆ ಹೋಗಿದ್ದಾರೆ. ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು, ಆದರೆ ನನಗೆ ನಿನ್ನ ಹತ್ರ ಮುಚ್ಚಿಡೋಕ್ಕಾಗಲಿಲ್ಲ. ಅದಕ್ಕೆ ಫೋನ್ ಮಾಡಿದೆ, ಹಾಗಾದ್ರೂ ನನ್ನ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗಲಿ ಅಂತ. ಸರಿ, ನೀವು ಹೇಳಿದ್ದು ಒಳ್ಳೇದೇ ಆಯಿತು. ಗಾಬರಿ ಮಾಡ್ಕೋಬೇಡಿ. ಏನು ಮಾಡಬೇಕು ನಾನು ನೋಡ್ತೀನಿ. ಹಾಂ, ಹುಷಾರು ಕಂದ. ಓಕೆ, ಬಾಯ್. ಹಲೋ ಕಂದ. ಅಪ್ಪ, ಅಪ್ಪ ಎಲ್ಲಿದ್ದೀರಾ? ಇಲ್ಲೇ ಹೊರಗಡೆ ಬಂದಿದೆ ಕಂದ. ಅಪ್ಪ, ನೀವು ಕರೆಕ್ಟಾಗಿ ಎಲ್ಲಿದ್ದೀರಾ ಅಂತ ಹೇಳಿ, ನನ್ನ ಹತ್ರ ಏನೂ ಮುಚ್ಚಿಡಬೇಡಿ. ಕಂದ, ನಿನ್ನ ಹತ್ರ ಸುಳ್ಳು ಹೇಳೋಕ್ಕಾಗತ್ತಾ? ನಾನು ಒಂದು ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಮ್ಮ. ಈ ಜಾಗನ ಕೊಂಡ್ಕೊಂಡ್ಬಿಟ್ಟು ನನ್ನ ಆತ್ಮಕ್ಕೆ ಶಾಂತಿ ಕೊಡ್ಕೋಬೇಕು ಅಂತ ಇದ್ದೀನಿ. ನಿಮ್ಮ ಜೀವ ತೆಗೆದೆ ಈ ಜಾಗ ತಗೋತೀನಿ. ಅದಕ್ಕೆ ಈಗ ನಾನು ಅವ್ರ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಆಗಲೇ ಲೇಟಾಗಿ ಹೋಗಿದೆ. ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಕಂದ. ಅಪ್ಪ, ಪ್ಲೀಸ್ ನೀವೆಲ್ಲೂ ಹೋಗಬೇಡಿ. ಅಲ್ಲ ಕಂದ. ಅಪ್ಪ, ನೀವು ಎಲ್ಲೂ ಹೋಗೋ ಆಗಿಲ್ಲ. ನೀವು ಎಲ್ಲಿದ್ದೀರಾ ನಂಗೆ ಲೊಕೇಶನ್ ಕಳಿಸಿ, ನಾನು ಬರ್ತಿದ್ದೀನಿ. ಪ್ಲೀಸ್. ನಿಲ್ಸಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಅಪ್ಪ, ಏನಿದು? ನೀವು ಯಾಕೆ ಅಲ್ಲಿಗೆ ಹೋಗ್ತಿದ್ದೀರಾ? ಏನು ಮಾಡಲಮ್ಮ, ಅವರು ರಾಕ್ಷಸರು. ಏನು ಮಾಡೋದಕ್ಕೂ ಹೇಸೋದಿಲ್ಲ. ಅವ್ರ ಮಾತಲ್ಲೇ ಅದೆಲ್ಲ ಗೊತ್ತಾಗತ್ತೆ. ನೋಡು, ನಮ್ಮ ಭೂಮಿನ ಅವ್ರಿಗೆ ನಾವು ಮಾರದೆ ಹೋದರೆ ಅವರು ಜೀವನ್ಗೆ, ಮಹಿಮಂಗೆ, ಅಪೇಕ್ಷನ್ಗೆ ತೊಂದರೆ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೂ ನಾನು ನೆಮ್ಮದಿಯಾಗಿ ಹೇಗಿರಕ್ಕಮ್ಮ ಸಾಧ್ಯ? ಅದಕ್ಕೆ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಏನಪ್ಪ ಇದು? ಇಷ್ಟೆಲ್ಲ ಆದರೂ ನೀವು ಯಾಕೆ ನನಗೊಂದು ಮಾತು ಹೇಳಿಲ್ಲ? ನಿನಗೆ ಹೇಳಿ ಏನು ತಾನೇ ಪ್ರಯೋಜನ ಅಮ್ಮ? ಸುಮ್ಮನೆ ನಿನಗೆ ಟೆನ್ಷನ್ ಕೊಟ್ಟಂಗಾಗತ್ತೆ. ಅದಕ್ಕೆ ಹೇಳಕ್ಕೆ ಹೋಗಲಿಲ್ಲ. ಸರಿ, ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬೇಡಮ್ಮ, ಪೊಲೀಸ್ಗೆಲ್ಲ ಜಗ್ಗೋ ಜನರಲ್ಲ ಅವರು. ಮನುಷ್ಯರೇ ಅಲ್ಲ ಅವರು. ಮನುಷ್ಯತ್ವ ಇಲ್ಲದೆ ಇರೋರ ಹತ್ರ ಮಾತಾಡಿ ಏನು ಪ್ರಯೋಜನ? ಅವ್ರು ಸರಿ ಇಲ್ಲಮ್ಮ. ಅವರು ಸರಿ ಇಲ್ಲ ಅನ್ನೋದಕ್ಕಿಂತ ನಮ್ಮ ವ್ಯವಸ್ಥೆನೇ ಸರಿ ಇಲ್ಲ. ನಮ್ಮ ವ್ಯವಸ್ಥೆ ಅಂಥವ್ರಿಗೆ ಸಪೋರ್ಟ್ ಮಾಡುತ್ತೆ. ನಮ್ಮಂಥವ್ರಿಗೆ ಧ್ವನಿನೇ ಇಲ್ಲ. ಹಣಬಲ, ತೋಳ್ಬಲ, ಜನಬಲ ಇರೋರೇ ಈ ಲೋಕದಲ್ಲಿ ದೊಡ್ಡವರು ಅನ್ನೋ ಕಾಲ ನಮ್ಮ ಇದು. ನಾವೆಲ್ಲ ಅಸಹಾಯಕರು. ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ದು ನಾವು ಸುಮ್ಮನಿರ್ಬೇಕು. ಅಂಥ ಪರಿಸ್ಥಿತಿ ನಮ್ಮದು. ಏನು ಮಾಡಬೇಕು ಅಂದ್ಕೊಂಡಿದ್ದೀರಪ್ಪ? ಏನು ಮಾಡೋಕ್ಕಾಗತ್ತಮ್ಮ? ಕೆಸರು ಜೊತೆ ಗುದ್ದಾಡಬೇಕು. ಅದು ಕೆಸರು ಅಂತ ಗೊತ್ತು, ಆದರೂ ಗುದ್ದಾಡಬೇಕು. ಅದಕ್ಕೆ ನೇರವಾಗಿ ಅವ್ರ ಜೊತೆ ಮಾತಾಡೋಣ ಅಂತ ಹೊರಟಿದ್ದೀನಿ. ಸರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಅಯ್ಯೋ ಕಂದ, ನೀನಂಥ ಜಾಗಕ್ಕೆಲ್ಲ ಬರಬಾರ್ದು. ಅಪ್ಪ, ನಾನು ನಿಮ್ಮ ಜೊತೆ ಬರ್ತಿದ್ದೀನಿ. ಇಬ್ರು ಸೇರಿ ಮಾತಾಡೋಣ. ಬನ್ನಿ. ಅಲ್ಲ ಕಂದ. ಬನ್ನಿ. ಎಲ್ರಿ, ಇನ್ನೂ ಅವ್ರು ಬರಲೇ ಇಲ್ಲ. ಬರ್ತಾರ ಇಲ್ವೋ? ಸರ್, ಬರ್ತಾರೆ ಸರ್. ಹೇಳಿದ್ದೀನಿ, ಬಂದೇ ಬರ್ತಾರೆ ಸರ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಸರ್. ಸರ್, ಬಂದ್ರು ಸರ್ ಅವರೇ. ಮೇಸ್ಟ್ರೇ, ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಹಾಂ ಮೇಸ್ಟ್ರೇ, ಹೇಳಿ, ನಿಮ್ಮ ಜಮೀನು ರೇಟ್ ಎಷ್ಟು ಅಂತ?
ಹೇಳಿ ಮೇಷ್ಟ್ರೆ, ಹೇಳಿ ಮೇಷ್ಟ್ರೆ, ನಿಮ್ದೇ ಜಮೀನು, ಅದು ಯಾಕೆ ಸಂಕೋಚ ಪಡ್ತೀರಿ? ಎಷ್ಟು ಹೇಳ್ಬೇಕು ಅಂತಿದ್ದೀರಿ ಹೇಳಿ. ಇಲ್ಲ, ನಾನು ಆವತ್ತೇ ಹೇಳ್ದಂಗೆ ಆ ಜಮೀನಲ್ಲಿ ನಮ್ಮ ತಂದೆ ತಾಯಿ ಸಮಾಧಿ ಇದೆ. ಒಂದು ರೀತಿಯಲ್ಲಿ ಆ ಜಮೀನು ನಮ್ಮ ಸರ್ವಸ್ವ. ನನಗದನ್ನು ಮಾರೋ ಮನಸ್ಸಿಲ್ಲ, ಕ್ಷಮಿಸಿ. ಏನ್ರಿ ಅವ್ರು ಏನು ಹೇಳ್ತಾ ಇದ್ದಾರೆ? ಸರ್, ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಮೇಷ್ಟ್ರೆ, ಸಡನ್ ಯಾಕೆ ಉಲ್ಟಾ ಹೊಡಿತಾ ಇದ್ದೀರಿ? ನಾನು ಹೇಳಿದ್ದು ನೆನಪಿದೆ ತಾನೇ? ನೆನಪಿದೆ, ಆದರೆ ನನ್ನ ಆತ್ಮಸಾಕ್ಷಿ ಅದಕ್ಕೆ ಒಪ್ತಾ ಇಲ್ಲ. ಅದು ಅಲ್ಲದೆ ನಾನು ಒಬ್ಬ ರೈತನ ಮಗ. ನಾನು ರೈತ ಅಂತ ನೆನಪಿಟ್ಕೊಳ್ಳೋದಕ್ಕೆ ಉಳಿದಿರೋದು ಅದೊಂದೇ ಜಮೀನು. ಮಣಗೂ ನನಗೂ ಇರೋ ಒಂದು ಸಂಬಂಧನ ದುಡ್ಡಿನ ಆಸೆಗೆ ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಒಂದು ವೇಳೆ ನಾನು ಆ ಜಮೀನನ್ನು ಮಾರಿದ್ರೆ ನನ್ನನ್ನು ನಾನೇ ಮಾರ್ಕೊಂಡಂಗಾಗತ್ತೆ. ಅದಕ್ಕೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನೋಡಿ ಪ್ಲೀಸ್, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ನನ್ನ ತಂದೆ ಯಾವತ್ತೂ ಯಾರಿಗೂ ಕಷ್ಟ ಕೊಟ್ಟಿಲ್ಲ, ಅನ್ಯಾಯ ಮಾಡಿಲ್ಲ. ಅವರು ಜೀವನೋದ್ದಕ್ಕೂ 4 ಜನಕ್ಕೆ ಮಾದರಿ ಆಗೋ ಥರ ಬದುಕಿದ್ದಾರೆ. ಸಾವಿರಾರು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟ ಮೇಷ್ಟ್ರು. ಪ್ಲೀಸ್ ಅವ್ರಿಗೆ ಅನ್ಯಾಯ ಮಾಡಿಬಿಡಿ, ಅವ್ರನ್ನ ಬಿಟ್ಬಿಡಿ. ಪರವಾಗಿಲ್ಲ ಮೇಷ್ಟ್ರೆ, ನಿಮ್ಮ ಮಗಳು ನಿಮ್ಮ ಥರನೇ ನಮಗೆ ಪಾಠ ಮಾಡಕ್ ಬರ್ತಾ ಇದ್ದಾಳೆ. ಮೇಷ್ಟ್ರೆ, ನಾವು ಮೇಷ್ಟ್ರಿಗೆ ಎಡ್ ಮೇಷ್ಟ್ರು ನೋಡಿ. ನಿಮ್ಮ ಜೊತೆನೆ ನಿಮ್ಮ ಮಗಳಿಗೂ ಚಾಟ ಕಟ್ಬಿಡ್ತೀನಿ. ಹೆಲೋ, ಏನು ಮಾತಾಡ್ತಿದ್ದೀರಾ? ಏನು ಮಾಡ್ತೀವೋ ಅದನ್ನೇ ಹೇಳ್ತಾ ಇದ್ದೀನಿ. ತಲೆ ಕೆಟ್ರೆ ನಾನು ತುಂಬ ಕೆಟ್ಟವನು. ನಾನು ಮನುಷ್ಯರು ಕೂಲ್ದವನೇ ಅಲ್ಲ. ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದರೆ ತಿಥಿ ಒಡೆ ಫಿಕ್ಸು. ಬರ್ದಿಟ್ಕೊಂಬಿಡಿ. ಮೇಷ್ಟ್ರೆ, ಈಗೊಂದು ಜಲಕ್ ನೋಡ್ತೀರಾ? ಏಯ್, ಆ ರುದ್ರಂಗ್ ಒಂದು ವಿಡಿಯೋ ಕಾಲ್ ಮಾಡಕ್ ಕೇಳ. ಈ ರಾಕ್ಷಸರು ಅಷ್ಟು ಸುಲಭವಾಗಿ ಸುಮ್ಮನೆ ಬಿಡಲ್ಲ. ಅಪ್ಪನ ಇದರಿಂದ ಹೇಗೆ ಕಾಪಾಡೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.